ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಒಂದು ಕಡಾಯಿ ಇಟ್ಟು ಅದಕ್ಕೆ ನಾನು ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದು ಶೇಂಗಾ ಕಾಳು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಶೇಂಗಾನ ಹೊತ್ತಿಸ್ಬೇಡಿ, ಹೊತ್ತಿದ್ರೆ ಉಂಡೆ ರುಚಿಯಾಗಿರಲ್ಲ. ಸೊ ಹೊತ್ತದೇ ಇರೋ ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಶೇಂಗಾ ಆ ಥರ ಹುರಿಯಿರಿ. ಸೊ ನೋಡಿ, ಈ ಥರ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಸೊ ಬಿಡದೆ ಕೈ ಆಡಿಸ್ತಾ ಇರಿ ಕಂಟಿನ್ಯೂ ಆಗಿ, ಇಲ್ಲಾಂದರೆ ಒಂದೇ ಕಡೆಗೆ ಶೇಂಗಾ ಹೊತ್ತು ಬಿಡುತ್ತೆ. ಸೊ ಶೇಂಗಾ ಹೊತ್ತಿದ್ರೆ ಉಂಡೆಯ ರುಚಿ ಚೆನ್ನಾಗಿರೋದಿಲ್ಲ. ಆಗ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಶೇಂಗಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಇದು ಇನ್ನೊಂದು ನಿಮಿಷ ಸಾಕು. ಸೊ ಇದನ್ನ ಬಿಡದೆ ಕೈ ಆಡಿಸಿ ಈ ಥರ ಹುರ್ಕೋಬೇಕು ಶೇಂಗಾನ. ಇದನ್ನ ಹುರಿದ್ಮೇಲೆ ಆರಲಿಕ್ಕೆ ಅಂತ ಒಂದು ತಟ್ಟೆಗೆ ಅಥವಾ ಒಂದು ಬುಟ್ಟಿಗೆ ವರ್ಗಾಯಿಸಿ ಇಟ್ಟು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದ್ರದ್ದು ಸಿಪ್ಪೆ ತೆಗೆದು ಉಂಡೆ ಕಟ್ಟಲಿಕ್ಕೆ ರೆಡಿ ಮಾಡ್ಕೋಬೇಕು. ಇದನ್ನು ನೋಡಿ, ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರಬೇಕು ಶೇಂಗಾ. ಸೊ ಇದನ್ನು ತಣ್ಣಗಾಗಲಿಕ್ಕೆ ನಾನು ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಸಿಪ್ಪೆನ ತೆಗೆದು ಶೇಂಗಾ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು ಅರ್ಧ kg ಆಗುವಷ್ಟು ಶೇಂಗಾಕ್ಕೆ ಅರ್ಧ kg ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸಹ ಹಾಕೋತಾ ಇದ್ದೀನಿ. ಸೊ ಎಲ್ಲನೂ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಸೊ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಣ ಬಂದಮೇಲೆ ಇದಕ್ಕೆ ಹಾಕಿ ಕಲಸಿ ಉಂಡೆ ಕಟ್ಕೋಬೇಕು ಇದನ್ನು. ಫ್ರೆಂಡ್ಸ್, ಇವಾಗ ನಾವು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಆಣ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಇವಾಗ. ಸೊ ನೋಡಿ, ನಾನು 1 kg ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1/4 kg ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ನಷ್ಟು ನೀರು ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಒಂದು ಗ್ಲಾಸಿನ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, 1/4 ಗ್ಲಾಸ್ಗಿಂತ ಕಡಿಮೆ. ಸೊ ಇವಾಗ ಇದನ್ನು ಕುದಿಲಿಕ್ಕೆ ಇಡ್ತೀನಿ. ಗ್ಯಾಸ್ ಆನ್ ಮಾಡ್ಕೋತೀನಿ ಇವಾಗ. ಸೊ ನೋಡಿ, ಇದು ಬೆಲ್ಲ ಕುದ್ದು ಆಣ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ನಾವು. ಸೊ ಇದು ಬೆಲ್ಲ ಕರಗಿ ಆಣ ಬಂದ ತಕ್ಷಣ ಹೋಗಿ ಇದನ್ನು ಆ ಶೇಂಗಾ ಮತ್ತು ಪುಟಾಣಿ ಹಿಟ್ಟು, ಒಣ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿರುವಂಥ ಇದಕ್ಕೆ ಹಾಕಿ ಇದನ್ನು ಉಂಡೆ ಕಟ್ಕೋಬೇಕು ನಾವು. ಆವಾಗ ನೋಡಿ, ಈ ರೀತಿ ಬಿಡದೆ ಕೈ ಆಡಿಸ್ತಾ ಇದ್ದರೆ ಆಣ ಬೇಗನೆ ಬರುತ್ತೆ, ಜಲ್ದಿ. ಸೊ ನೋಡ್ತಾ ಇದ್ದೀರಾ, ಸೊ ಕುದ್ದು ಯಾವ ರೀತಿ ಉಕ್ಕು ಬರ್ತಾ ಇದೆ ಅಂತ. ಸೊ ಇದನ್ನು ಬಿಡದೆ ಕೈ ನೋಡಿ ಫ್ರೆಂಡ್ಸ್, ಈ ಥರ ಪುಟಾಣಿ ಹಿಟ್ಟು ಮತ್ತು ಶೇಂಗಾ ಕಾಳು ಸರಿಯಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಉಂಡೆಗಳನ್ನ ಕಟ್ಟಿ ಅವನ್ನ ಆರಲಿಕ್ಕೆ ಅಂತ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆರಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕಿ ತೆಗೆದು ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಡಾಣಿ ಉಂಡಿದು ಆಣ ತೊಗೊಂಡು ಸೇಮ್ ಅದೇ ಶೇಂಗಾ ಉಂಡೆ ಥರನೇ ಇದನ್ನು ಸಹ ಎಲ್ಲನೂ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಆಣ ಹಾಕಿ ಇವಾಗ ಕಲಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ನಿಮ್ಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆನ ಕಟ್ಟಿ ಇಟ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡಾಣಿ ಉಂಡೆ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಇದನ್ನು ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಶೇಂಗಾ ಉಂಡೆ ಥರನೇ ನಾವು ಗುಳಿಗೆ ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು, ಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಇವಾಗ ಹಣಕಾಸಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡ್ರೆ ಆಯಿತು.
ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಡಿ, ಒಂದು 2 ನಿಮಿಷ ಬಿಟ್ಟರೆ ಅದು ಆಣ ತಣ್ಣಗಾಗುತ್ತೆ. ಸೊ ಆವಾಗ ಉಂಡೆನ ನೀವು ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಕಟ್ಕೋಬೋದು. ನೋಡಿ ಈ ರೀತಿ ಪೂರ್ತಿಯಾಗಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳಿ. ಆವಾಗ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ಹಳ್ಳಿನ ಜೋಳದ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಈ ಹಳ್ಳಿನ ಜೋಳನ ಮಾರ್ಕೆಟಿಂದ ತಂದಿರೋದನ್ನು ಬಿಸಿ ನೀರಿಗೆ ಹಾಕಿ ಬಸ್ತು ತೊಗೊಂಡಿದ್ದೀನಿ, ಆರಾಕಿದ್ದೀನಿ. ಸೊ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಸೊ ಇವಾಗ ಇದನ್ನು ನಾವು ಹಳ್ಳನ್ನು ಹುರ್ಕೋಬೇಕು. ಅದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲೊಂದು ಕಡೆ ಇಟ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಸಿಯಾಗಿದೆ ಇದು. ಇದಕ್ಕೆ ಸ್ವಲ್ಪ ನಾನು ಹಳ್ಳಿನ ಜೋಳನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕಿದರೆ ಸಿಡಿದೋಗ್ಬಿಡುತ್ತೆ ಇದು. ಈ ಹಳ್ಳಿನ ಜೋಳ ಬಿಸಿ ಆಗ್ತಿದ್ದಂಗೆ ಒಂದು ಕಾಟನ್ ಬಟ್ಟೆನ ತಗೊಂಡು ಸೊ ಇದನ್ನು ಈ ರೀತಿಯಾಗಿ ನಾವು ಕೈ ಆಡಿಸ್ಕೋಬೇಕು. ಅಂದರೆ ಇದು ಬಿಸಿಗೆ ಹಳ್ಳೆಲ್ಲ ಹುರಿದು ಅಳ್ಕೊಳ್ಳುತ್ತೆ, ಜೋಳ ಎಲ್ಲ ಹುರಿದು ಹಳ್ಳಾಗಿ ಹುರ್ಕೊಳ್ಳುತ್ತೆ. ಸೊ ಈ ರೀತಿ ಪಟಪಟ ಅಂತ ಇದು ಸಿಡ್ಕೊಳ್ಳುತ್ತೆ. ಸೊ ಇದನ್ನ ಬಿಡದೆ ಕೈ ಆಡ್ತಾ ಇರಿ ಈ ಥರ. ನೋಡಿ ಯಾವ ರೀತಿ ಪಾಪ್ಕಾರ್ನ್ ಮನೆ ತುಂಬ ಸಿಡಿತಾ ಇದೆ ಅಂತ. ಸೊ ಹೊತ್ತಿಸೋಕೆ ಹೋಗ್ಬೇಡಿ, ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಟು ಈ ರೀತಿಯಾಗಿ ಹುರ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಳ್ಳು ನಾವು ಹಾಕಿರೋದು ಇಷ್ಟು ಜೋಳ. ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಳ್ಳು ಹುರಿದು ಬಂದಿದೆ ಅಂತ. ಸೊ ಎಲ್ಲ ಎಳ್ಳು ನಾನು ಇದೇ ರೀತಿ ಹುರ್ಕೋತೀನಿ. ಹಳ್ಳು ಎಲ್ಲ ಕಡೆ ಸಿಡಿಬಾರ್ದು, ಅಲ್ಲೇ ಇರಬೇಕು ಅಂದರೆ ಈ ಥರ ಒಂದು ಕಾಟನ್ ಬಟ್ಟೆನ ಹಾಕಿ ಇದರ ಮೇಲೆ ಇನ್ನೊಂದು ಬಟ್ಟೆಯಿಂದ ಈ ರೀತಿಯಾಗಿ ಹುರಿದು ತಗೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಹಳ್ಳು ಮನೆ ತುಂಬ ಸಿಡಿಯೋದಿಲ್ಲ. ನೋಡಿ ಅಲ್ಲೇ ಹಳ್ಳು ಚಟಪಟ ಅನ್ನೋದು ಸೌಂಡ್ ಕೇಳಿಸ್ತಾ ಇದೆ ನಮಗೆ. ಆದರೆ ಇದು ಎಲ್ಲೂ ಸಿಡಿದು ಹೋಗೋದಿಲ್ಲ. ಸೊ ನೋಡಿ ಪೂರ್ತಿಯಾಗಿ ಹಳ್ಳು ಈ ರೀತಿ ಬುಟ್ಟಿನಲ್ಲೇ ಇರುತ್ತೆ, ಸಿಡಿದು ಹೊರಗಡೆ ಹೋಗೋದಿಲ್ಲ. ಈ ರೀತಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ಹಳ್ಳು ನಾನು ಈ ರೀತಿಯಾಗಿ ಹುರಿದು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಹಳ್ಳು ಅಂತ. ಸೊ ನೀವು ಇದೇ ರೀತಿ ಹುರಿದು ಒಟ್ಟಿಗೆ ಇಟ್ಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಹೊತ್ತಿಸ್ಬೇಡಿ, ಹೊತ್ತಿಸದೇ ಇರೋ ಹಾಗೆ ನೀಟಾಗಿ ಹುರಿದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪುಟಾಣಿ ಹಿಟ್ಟನ್ನ ಮತ್ತು ಕೊಬ್ಬರಿ ತುರಿನ ಮತ್ತು ಇವಾಗ ಹುರಿದಿರೋವಂಥ ಎಲ್ಲ ಹಣ್ಣು ಸಹ ಇದಕ್ಕೆ ಬುಟ್ಟಿಗೆ ಹಾಕೋತಾ ಇದ್ದೀವಿ. ಸೊ ಹಾಕ್ಕೊಂಡಿದ್ದನ್ನು ಇದಕ್ಕೆ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಣ ಕಾಯಿಸಿ ಹಾಕೋತೀನಿ. ಸೊ ನೋಡಿ ಹಳ್ಳಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನಾನು ತೊಗೊಂಡು ಅದರ ಮೆಜರ್ಮೆಂಟ್ ಪ್ರಕಾರ ಬೆಲ್ಲನ ತೊಗೊಂಡು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಹಣ ಬಂದಮೇಲೆ ಇದನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ಉಂಡೆನ ಕಟ್ಕೋತೀನಿ. ಸೊ ನೋಡಿ ಇಲ್ಲಿ ಇದು ಹಣ ಕುದೀತಾ ಇದೆ. ಸೊ ಇವಾಗ ಇದು ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ನೋಡಿ ಒಂದು ಪ್ಲೇಟಲ್ಲಿ ನಾನು ಈ ರೀತಿ ನೀರು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ 1 ಡ್ರಾಪ್ನಷ್ಟು ಹಣದ್ದು ಕರಗಿರುವಂಥ ಹಣನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿದ್ದು ತಳಗಡೆ ಕೂತ್ರೆ ಹಣ ಬಂದಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಫ್ಲೇಮ್ನ ನಾನು ಆಫ್ ಮಾಡ್ಕೋತೀನಿ. ನೋಡಿ ಕರಗಿರೋ ಹಣನ ನಾನು ಈ ರೀತಿಯಾಗಿ ಸೋಸಿ ಹಾಕೋತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡಿನ ಕಟ್ಕೋಬೇಕು. ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆನ ಕಟ್ಕೊಳ್ಳಿ.
ನೋಡಿ ಆಣ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಅದು ಆಣ ಎಲ್ಲ ಅಳ್ಳು ಮತ್ತು ಹಿಟ್ಟಿಗೆ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಳ್ಳಿ. ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆನ ಮಾಡ್ಕೊಳ್ಳಿ. ಬನ್ನಿ ಇವಾಗ ಪುಟಾಣಿ ಹಿಟ್ಟಿನ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಪುಟಾಣಿ ಹಿಟ್ಟನ್ನ ಒಂದು ಬುಟ್ಟಿನಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿನ ತುರಿದಿರೋ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಆಣ ಹಾಕಿ ಕಲಸಿ ಸೊ ಇದನ್ನು ಸಹ ಉಂಡೆ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಣನ ಕುದಿಯೋಕ್ಕೆ ಅಂತಲೇ ಇಟ್ಟಿದ್ದೀನಿ. ಕೊಬ್ಬರಿನ ಬೆಲ್ಲನ ಜಜ್ಜಿ ಅದಕ್ಕೆ ಎಷ್ಟು ಬೇಕೋ ಆ ಮೆಜರ್ಮೆಂಟ್ನಲ್ಲಿ ಬೆಲ್ಲ ಹಾಕಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಆಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸಣ್ಣ ಪ್ಲೇಟ್ನಲ್ಲಿ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ 1-2 ಡ್ರಾಪ್ನಷ್ಟು ಹಾಕಿದ್ದೀನಿ. ನೋಡಿ ಇದು ಯಾವ ರೀತಿಯಾಗಿ ಒಟ್ಟುಗೂಡ್ತಾ ಇದೆ ಅಂತ. ಈ ರೀತಿಯಾಗಾದರೆ ನಮ್ಮದು ಆಣ ಬಂದಿದೆ ಅಂತ ಅರ್ಥ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ನೋಡಿ ಇವಾಗ ಇದಕ್ಕೆ ಸೋಸಿ ಹಾಕೋತಾ ಇದ್ದೀನಿ ಆಣನ. ಸೊ ಈ ರೀತಿಯಾಗಿ ಆಣನ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಇದನ್ನು ಕಲಿಸ್ಕೋಬೇಕು. ಕಲಿಸಿ ಇದು ಹಿಟ್ಟೆಲ್ಲ ಆಣದ ಜೊತೆ ಬೆರೆತ ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಕೊಂಡು ಇದನ್ನು ಹೆರ್ಜಿರುವಂಥ ಕೊಬ್ಬರಿ ಸೂಸಲದಲ್ಲಿ ಆ ಉಂಡೆಗಳನ್ನ ಎದ್ದಿ ಉಳ್ಳಾಡಿಸಿ ತೆಗಿಬೇಕದನ್ನ. ಅಂದರೆ ಉಂಡೆ ತುಂಬಾ ರುಚಿಯಾಗಿರುತ್ತೆ. ಸೊ ಈ ರೀತಿ ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಆ ಉಂಡೆಗಳ ಮೇಲೆ ಕೊಬ್ಬರಿ ಸೂಸಲನ್ನು ಹಾಕಿ ಉಂಡೆಗಳನ್ನ ಕಟ್ಟಿ ಇಟ್ಕೊಂಡ್ರೆ ಆಯಿತು. ನೋಡಿ ಇದೇ ರೀತಿ ಎಲ್ಲ ಉಂಡೆಗಳನ್ನ ಸಹ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಎಳ್ಳುಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ. ಸೊ ಇವಾಗ ಈ ಎಳ್ಳನ್ನ ಚೆನ್ನಾಗಿ ಹುರ್ಕೋಬೇಕು. ಸೊ ಇದು ಎಳ್ಳು ಹುರಿದಂಗೆ ಚಟಾಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಸೊ ನೋಡಿಕೊಂಡು ಬಿಡದೆ ಕೈ ಆಡಿಸಿ ಹುರ್ಕೊಳ್ಳಿ. ಆದರೆ ಹೊತ್ತಿಸ್ಬೇಡಿ, ಹೊತ್ತಿಸದೇ ಇರೋ ಹಾಗೆ ಹುರ್ಕೊಳ್ಳಿ. ನಿಮಿಷ ಹುರ್ಕೋತಾ ಇದ್ದಾಗೇ ಇದು ಚಟಾಪಟ ಅಂತ ಸೌಂಡ್ ಬರೋಕ್ಕೆ ಶುರುವಾಗುತ್ತೆ. ನೀವು ಕೇಳ್ತಾ ಇದ್ದೀರಾ? ನೋಡಿ ಎಳ್ಳು ಹೇಗೆ ಸಿಡಿತಾ ಇದೆ ಅಂತ. ಇದನ್ನ ಬಿಡದೆ ಕೈ ಆಡಿಸ್ತಾನೆ ಇರಿ. ಟೈಮ್ ತಗೊಳ್ಳಲ್ಲ, 1-2 ನಿಮಿಷದಲ್ಲಿ ಹುರಿಯೋದಾಗ್ಬಿಡುತ್ತೆ. ಹಂಚಲ್ಲಿ ಹುರಿದ್ರೆ ಎಳ್ಳು ಪಟಪಟ ಅಂತ ಸಿಡಿದು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಸೊ ನೀವು ಒಂದು ಬುಟ್ಟಿ ಅಥವಾ ಈ ಥರ ಕಡಾಯಿಯಲ್ಲಿ ಹುರಿದಾಗ ಅದು ಚಟಪಟ ಸಿಡಿಯೋದು ಕಡಿಮೆ ಆಗುತ್ತೆ. ಎಲ್ಲಾದರೂ ಒಂದು ಸಿಡಿಯುತ್ತೆ ಅನ್ನೋದು ಸ್ವಲ್ಪ ಸೌಂಡು ಕಡಿಮೆ ಆಯಿತು ಅಂದರೆ ಇದು ಪೂರ್ತಿಯಾಗಿ ಎಳ್ಳು ಹುರಿದಿದ್ದಾವೆ ಅಂತ ಅರ್ಥ. ಸೊ ಇವಾಗ ಗ್ಯಾಸ್ ಸಿಮ್ಮು ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನಮ್ಮ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ತಣ್ಣಗಾಗಲಿಕ್ಕೆ ಇಡ್ತೀನಿ ನಾನು. ಫ್ರೆಂಡ್ಸ್, ಇವಾಗ ನಾವು ಎಳ್ಳುಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ನಾನು ಇಲ್ಲಿ ಹುರಿದು ತಣ್ಣಗಾಗಲಿಕ್ಕೆ ಇಟ್ಕೊಂಡಿರುವಂಥ ಎಳ್ಳನ್ನ ಈ ಬುಟ್ಟಿಗೆ ಒಂದು ಬುಟ್ಟಿ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಎಳ್ಳನ್ನು ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ, ಪುಟಾಣಿ ಹಿಟ್ಟನ್ನು ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ
ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹಾಕಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಿಟ್ಟು ಮತ್ತು ಎಳ್ಳು ಎಲ್ಲನೂ. ಸೊ ಅಂದರೆ ಉಂಡೆ ಬೆಲ್ಲದ ಆಣಕ್ಕೆ ಹಾಕಿ ಇದನ್ನು ಕಲಿಸ್ಕೊಳ್ಳೋದ್ರಿಂದ ಉಂಡೆ ಕಲರು ಚೆನ್ನಾಗಿ ಬರೋದಿಲ್ಲ. ಈ ಥರ ಮಾಡ್ಕೊಳ್ಳಿ ನಾನು ತೋರಿಸೋ ವಿಧಾನದಲ್ಲಿ. ಸೊ ಇದರಿಂದ ಉಂಡೆ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದ್ಸಲ ಈ ಥರ ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇದ್ರದ್ದು ಟೇಸ್ಟು ಡಿಫ್ರೆಂಟಾಗೇ ಇರುತ್ತೆ. ಸೊ ನಾವು ಆಣದಲ್ಲೇ ಹಿಟ್ಟು ಹಾಕಿ ಕಲಿಸೋದಕ್ಕಿಂತ ಸೊ ಆಣನ ಮಾಡಿ ಈ ಥರ ಒಂದು ಬುಟ್ಟಿಲಿ ಹಾಕಿ ಕಲಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಈ ರೀತಿ ರೆಡಿಯಾಗಿ ಮಾಡಿ ಇಟ್ಕೊಂಡು ಬನ್ನಿ. ಇವಾಗ ನಿಮಗೆ ತೋರಿಸ್ತೀನಿ ಇಲ್ಲಿ 1 kg ಎಳ್ಳಿಗೆ ಎಷ್ಟು ಬೆಲ್ಲ ಬೇಕಾಗುತ್ತೆ ಅನ್ನೋದನ್ನು ನಾವು ಒಂದು ಮೆಜರ್ಮೆಂಟಲ್ಲಿ ತೊಗೊಂಡು ಸೊ ಅದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಆಣ ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡೆ. ಸೊ ಇದು ಆಣ ಬರೋವರೆಗೂ ಇದನ್ನು ಕಾಯಿಸಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ ನಮ್ಮದು ಬೆಲ್ಲ ಕರಗ್ತಾ ಇದೆ. ಸೊ ಇದನ್ನು ಬಿಡದೆ ಒಂಚೂರು ಈ ಥರ ಕೈ ಆಡಿಸ್ಕೋತಾ ಇರಿ, ಅಂದರೆ ಆಣ ಬೇಗ ಬರುತ್ತೆ. ನೋಡಿ ನಮ್ಮದು ಬೆಲ್ಲ ಕರಗಿ ಕುದಿ ಬರ್ತಾ ಇದೆ. ಸೊ ಇದು ಚೆನ್ನಾಗಿ ಕುದ್ದು ಆಣ ಬರಬೇಕು, ಗಟ್ಟಿ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಆಣ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ. ಸೊ ಈ ರೀತಿಯಾಗಿ ಅದು ನೀರಲ್ಲಿ ಗಟ್ಟಿಯಾಗಿರೋದು ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಆಣ ಒತ್ತಟಕ್ಕೆ ಕುಂದಿರುತ್ತೆ. ಸೊ ಇನ್ನೂ ಒಂದು ಸಲ ತೋರಿಸ್ತೀನಿ ನಿಮಗೆ. ನೋಡಿ ಒಂದೇ ಕಡೆ ಕುಂತಿದೆ ಆಣ, ಈ ರೀತಿ ಆಗಬೇಕು. ಅಂದರೆ ಇದು ಆಣ ಬಂದಿದೆ ಅಂತ ಅರ್ಥ. ಇದನ್ನು ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನು ಇವಾಗ. ನೋಡಿ ಇವಾಗ ಈ ಆಣನ ಈ ಹಿಟ್ಟು ಮತ್ತು ಎಳ್ಳು ಮತ್ತು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ, ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕಲಸಿ ಇದನ್ನು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆನ ಕಟ್ಟಿ ಇಟ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿ ಇಟ್ಕೋಬೇಕು. ಇದನ್ನು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಟಿ ಆಗೋವರೆಗೂ ರೆಡಿ ಮಾಡಿ ಇಟ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಾನು ತಗೊಂಡಿರೋ ಎಳ್ಳು ಮತ್ತು ಹಿಟ್ಟಿನಿಂದ ಇಷ್ಟು ಉಂಡೆ ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿವೆ ಅಂತ. ಸೊ ನೀವು ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ನಾವು ಮಾಡಿರೋಂಥ ಎಲ್ಲ ಥರದ ಉಂಡೆಗಳನ್ನು ಸಹ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪ್ರತಿ ವರ್ಷ ನಾವು ಪಂಚಮಿ ಹಬ್ಬದಲ್ಲಿ ಎಲ್ಲ ವಿಧವಾದಂತಹ ಉಂಡೆನ ಕಟ್ಟಿ ಇಟ್ಕೊಂಡಿರ್ತೀವಿ. ಸೊ ಒಂದು ತಿಂಗಳಿಗಾಗುವಷ್ಟು. ನೋಡಿ ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.